ಕೂಡ ನಾವು ಗಮನಿಸಬಹುದಾಗಿದೆ ವೀಕ್ಷಕರೇ. ಎಸ್, ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯ ಮುನ್ಸೂಚನೆಯನ್ನ ನೀಡ್ತಾರೆ ಸಿಎಂ ಕುಮಾರಸ್ವಾಮಿ. HDD ಕುಟುಂಬದ ಕುಡಿ ಸ್ಪರ್ಧಿಸಿದ್ರೆ ಅನುಕೂಲ ಅಂತ ಅಲ್ಲಿನವರು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂಡ್ಯದಿಂದ JDS ಅಭ್ಯರ್ಥಿಯೇ ಸ್ಪರ್ಧೆ ಮಾಡ್ತಾರೆ, ಅದರಲ್ಲಿ ಯಾವುದೇ ರಾಜಿ ಇಲ್ಲ. ಸುಮಲತಾ ಸ್ಪರ್ಧೆ ಕುರಿತು ನನಗೆ ಗೊತ್ತಿಲ್ಲ, ಅವರು ನಮ್ಮ ಪಕ್ಷದವರು ಅಲ್ಲ, ನಮ್ಮ ಕುಟುಂಬದವರು ಹೋರಾಟದ ಮೂಲಕ ರಾಜಕೀಯ ಮಾಡ್ತೇವೆ, ಯಾವ ಕಾರಣಕ್ಕೂ ನಾವು ಪಲಾಯನ ಮಾಡೋದಿಲ್ಲ, ಯಾರೊಬ್ಬರ ಒತ್ತಡ ಕುತಂತ್ರಕ್ಕೆ ಮಣಿಯೋದಿಲ್ಲ. ಮೈಸೂರಿನಲ್ಲೂ ನಿಖಿಲ್ ಕುಮಾರಸ್ವಾಮಿಗೆ ಅಭಿಮಾನಿಗಳಿದ್ದಾರೆ. ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಮಂಡ್ಯ ಲೋಕಸಭಾ ಚುನಾವಣೆಯ ಸ್ಪರ್ಧೆ ಇದೆಯಲ್ಲ, ಇದು ತುಂಬಾ ತುರುಸುಗೊಂಡಿದೆ. ಒಂದು ಕಾವೇರಿದ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ನಟಿ ಸುಮಲತಾ ಅಂಬರೀಷ್ ಅವರ ಸ್ಪರ್ಧೆ ವಿಚಾರಕ್ಕೆ ಅವರು ಇಂಗಿತವನ್ನ ವ್ಯಕ್ತಪಡಿಸಿರೋದು ಮತ್ತು ಈಗಾಗಲೇ ನಾನು ಸ್ಪರ್ಧೆ ಮಾಡಿದ್ರೆ ಮಂಡ್ಯದಿಂದ ಮಾತ್ರ ಅನ್ನುವ ಸುಮಲತಾ ಅವರ ಆ ದಿಟ್ಟತನದ ನಿಲುವು JDSನ ಯಾವ ರೀತಿ ಕಂಗೆಡಿಸಿದೆ ಅಥವಾ ಕಾಂಗ್ರೆಸ್ನವರಿಗೆ ಇದು ಎಷ್ಟರ ಮಟ್ಟಿಗೆ ಲಾಭ ನಷ್ಟ ಈ ರೀತಿಯಾದಂಥ ಲೆಕ್ಕಾಚಾರಗಳು ಕೂಡ ಮೊಳಗ್ತಾ ಇದ್ದಾವೆ. ಇನ್ನು ಅಂಬರೀಷ್ ಅವರ ಅಭಿಮಾನಿಗಳು, ಚಿತ್ರರಂಗದ ಸಹಕಾರ ಎಲ್ಲವೂ ಕೂಡ ಸುಮಲತಾ ಅವರಿಗೆ ಸಿಕ್ಕರೆ ಮಂಡ್ಯದ ಜನತೆ ಯಾರನ್ನ ಆಯ್ಕೆ ಮಾಡ್ತಾರೆ, ಹೀಗೆ ಒಂದು ದೊಡ್ಡ ಕುತೂಹಲದ ಪ್ರಶ್ನೆ ಈಗ ಗರಿಗೆದರಿದೆ. ಈ ಎಲ್ಲ ಒಂದಿಷ್ಟು ಕುತೂಹಲಗಳ ನಡುವೆ HD ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ರಾಜಕೀಯವನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಜನತಾದಳ ಅಲ್ಲಿಂದ ಏನು ಯಾವುದೇ ಪಲಾಯನವಾದ ಮಾಡತಕ್ಕಂಥ ಪ್ರಶ್ನೆ ಇಲ್ಲ. ಎಂತೆಂಥ ಕಷ್ಟ ಕಾಲದಲ್ಲೋ ಮಂಡ್ಯ ಜಿಲ್ಲೆಯ ಜನತೆ ಜನತಾದಳವನ್ನು ಬೆಂಬಲಿಸ್ಕೊಂಡು ಬಂದಿದ್ದಾರೆ. ಅದರಿಂದ ಇಲ್ಲಿ ಕೆಲವು ವ್ಯಕ್ತಿಗಳು ಈಗ ಮಂಡ್ಯ ಜಿಲ್ಲೆಯ ಬಗ್ಗೆ ಅಭಿಮಾನ ಏನು ವ್ಯಕ್ತಪಡಿಸ್ತಾರೆ. ಮಂಡ್ಯ ಜಿಲ್ಲೆಯ ಜನ ಋಣ ತೀರಿಸ್ತಕ್ಕಂಥ ವಿಷಯ ಯಾರ್ಯಾರು ಎಷ್ಟೆಷ್ಟು ಋಣ ತೀರಿಸಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ. ಅದರಿಂದ ಇಲ್ಲಿ ಪ್ರಶ್ನೆ ಮಂಡ್ಯದಲ್ಲಿ ಅಭ್ಯರ್ಥಿ ಯಾರಾಗಬೇಕು ಅಂತಕ್ಕಂಥದ್ದನ್ನು ಅಂತಿಮ ನಿರ್ಣಯ ಮಾಡ್ತೀವಿ. ಅಲ್ಲಿ ಇರ್ತಕ್ಕಂಥ ಶಾಸಕರುಗಳಲ್ಲಿ, ನಾಯಕರುಗಳಲ್ಲಿ ಒಂದು ಕಡೆ ನನ್ನ ಬಗ್ಗೆ ಜನತೆಯಲ್ಲಿರ್ತಕ್ಕಂಥ ಒಂದು ವೈಯಕ್ತಿಕವಾದಂಥ ಅಭಿಮಾನಕ್ಕೆ ನಮ್ಮ ಕುಟುಂಬದಿಂದಲೇ ಯಾರಾದರೂ ಅಭ್ಯರ್ಥಿ ಆದರೆ ಮುಂದೆ ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತವೆ ಅಂತಕ್ಕಂಥ ಹಿನ್ನೆಲೆ ಒಳ್ಳೆ ಆಶಾಭಾವನೆಯಿಂದ ಹೇಳ್ಕೊಂಡಿದ್ದಾರೆ. ಅಂತಿಮವಾಗಿ ನಿರ್ಣಯ ಮಾಡ್ತೀವಿ. ಮಂಡ್ಯ ಜಿಲ್ಲೆಯ ಅಭ್ಯರ್ಥಿ ಜನತಾದಳದಿಂದಲೇ ಇರ್ತಾರೆ. ಯಾವುದೇ ರೀತಿ ಜನತಾದಳ ಹಿಂದೆ ಸರಿಯತಕ್ಕಂಥ ಪ್ರಶ್ನೆನೂ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಏನಾದರೂ ಚುನಾವಣೆ ನಿಲ್ಲಬೇಕು ಅನ್ನೋದಿದ್ರೆ ಮೈಸೂರಿಗೋ ಇನ್ನೆಲ್ಲೋ ಪಲಾಯನವಾದ ಮಾಡಬೇಕು ಅನ್ನೋದಿದ್ರೆ ಮಂಡ್ಯದಲ್ಲೇ ನಿಲ್ತಾರೆ. ನಾವು ಹೋರಾಟದಿಂದಲೇ ಬಂದಂಥ ಕುಟುಂಬ ನಮ್ಮದು. ಯಾರಿಗೋ ಹೆದರಿ ನಾವು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಮಂಡ್ಯ ಜಿಲ್ಲೆಯ ಮನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಶಿವಮೊಗ್ಗ ಕರೆಸ್ಪಾಂಡೆಂಟ್ ನವೀನ್. ಎಸ್ ನವೀನ್, HD ಕುಮಾರಸ್ವಾಮಿ ಅವರು ಶಿವಮೊಗ್ಗದಲ್ಲಿ ಮಂಡ್ಯದ ರಾಜಕಾರಣದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಯಾಕೆ ಆ ಪ್ರಸಂಗ ಹೇಗೆ ಉದ್ಭವ ಆಯಿತು ಮತ್ತು ಶಿವಮೊಗ್ಗದಲ್ಲೂ ಕೂಡ ಮಂಡ್ಯದ ರಾಜಕಾರಣ ಕಾವೇರ್ತಾ ಇದೆ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ಒಂದು ರಾಜಕೀಯದ ಪರಾಕಾಷ್ಠೆ ಅಂತ ಹೇಳ್ತೀರಿ? ರಾಘವ್ ಸೂರ್ಯ, ಏನು ರಾಜ್ಯದಲ್ಲಿ ಈಗಾಗಲೇ ಕಳೆದ 3-4 ದಿನಗಳಿಂದ ಮಂಡ್ಯ ರಾಜಕೀಯದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಏನು ಸಿಎಂ HD ಕುಮಾರಸ್ವಾಮಿ ಅವರ ಪುತ್ರ ಮೈಸೂರಿನಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ವಿ. ಇದರಲ್ಲಿ ಶಿವಮೊಗ್ಗದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಸಿಎಂ HD ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಮಂಡ್ಯದಲ್ಲಿ ಏನು ನಾವು ಪಲಾಯನ ಮಾಡುವ ಪ್ರಶ್ನೆ ಇಲ್ಲ, ಏನು ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಮಂಡ್ಯದಿಂದನೇ ಸ್ಪರ್ಧೆ ಮಾಡ್ತಾರೆ. ನಮ್ಮ ಕುಟುಂಬ ಹಿಂದಿನಿಂದಲೂ ಕೂಡ ಹೋರಾಟದ ನೆಲೆಯಿಂದ ಬಂದಿರುವಂಥದ್ದು. ಹಾಗೆ ಮಂಡ್ಯದ ಜನರು ಕೂಡ ನಮ್ಮ ಕುಟುಂಬಕ್ಕೆ ಸಾಕಷ್ಟು ಅಭಿಮಾನವನ್ನ ತೋರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀನಿ, ಅದರ ಬಗ್ಗೆ ಯಾವುದೇ ರೀತಿಯ ಒತ್ತಡಕ್ಕೆ ಮಣಿಯುವಂತ ಪ್ರಶ್ನೆನೇ ಇಲ್ಲ ಅಂತ ಹೇಳಿರುವಂತದ್ದು ರಾಘವ್ ಸೂರ್ಯ. ಓಕೆ, ಈಗ ಮಂಡ್ಯದ ಕತೆ ಆಯ್ತು, ಶಿವಮೊಗ್ಗದ್ದೇನಂತೆ? ಶಿವಮೊಗ್ಗಕ್ಕೆ ಸಂಬಂಧಪಟ್ಟಾಗ ಏನಾದ್ರು ರಿಯಾಕ್ಷನ್ ಕೊಟ್ಟಿದ್ದಾರಾ HD ಕುಮಾರಸ್ವಾಮಿ ಅವರು? ರಾಘವ್ ಸೂರ್ಯ, ಈಗಾಗಲೇ ಏನು ಶಿವಮೊಗ್ಗ ರಾಜ್ಯ ರಾಜಕೀಯದಲ್ಲಿ ಈಗಾಗಲೇ ಏನು ಮೈತ್ರಿಕೂಟದಲ್ಲಿ ಪಕ್ಷ ಏನು ಸೀಟುಗಳ ಹಂಚಿಕೆ ವಿಚಾರ ಚರ್ಚೆವಾಗಲೇ ಏನು ರಾಜ್ಯ ಸ್ಪಷ್ಟವಾದಂತ HD ದೇವೇಗೌಡ ಅವರು ಈಗಾಗಲೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ JDS ಅಭ್ಯರ್ಥಿಯಾಗಿ ಏನು ಮೈತ್ರಿಕೂಟದ ಪರವಾಗಿ ಮಧು ಬಂಗಾರಪ್ಪರು ಈಗಾಗಲೇ ಅಂತಿಮಗೊಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಧು ಬಂಗಾರಪ್ಪನವರ ಸ್ಪರ್ಧೆ ಈಗ ಅಂತಿಮಗೊಂಡಿದೆ. ಆ ನಂತರ ಮುಂದಿನ ದಿನಗಳಲ್ಲಿ ಮಧು ಬಂಗಾರಪ್ಪರು ಕೂಡ ಕ್ಷೇತ್ರದಲ್ಲಿ ಈಗ ಸಕ್ರಿಯ ಕೆಲಸ ಮಾಡ್ತಾರೆ ಅಂತ ಹೇಳಿ ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು ರಾಘವ್ ಸೂರ್ಯ. ಓಕೆ, ಈಗ ಯಾವ ವಿಚಾರಕ್ಕೆ ಭೇಟಿ ಕೊಟ್ಟಿದ್ರು ಕುಮಾರಸ್ವಾಮಿ ಅವರಲ್ಲಿ? ಕುಮಾರಸ್ವಾಮಿ ಅವರು ಏನು ರಾಜ್ಯ ಸರ್ಕಾರದ ಸಾಲ ಮನ್ನಾ ಮಾಡಿದ್ರು, ಆ ಸಾಲ ಮನ್ನಾ ಹಿನ್ನೆಲೆಯಲ್ಲಿ ಇವತ್ತು ಸಾಲ ಮನ್ನಾ ಋಣಮುಕ್ತ ಪತ್ರವನ್ನ ಮತ್ತೆ ರಾಜ್ಯ ಸರ್ಕಾರದ ಏನು ಕಾಯಕ ಬಂಧು ಯೋಜನೆಗಳಿಗೆ ಒಂದು ಚಾಲನೆ ನೀಡುತ್ತಿರುವಂತದ್ದು ರಾಘವ್ ಸೂರ್ಯ. ಓಕೆ ಓಕೆ, ಒಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಭೇಟಿ ಅಲ್ಲಿಯ
ಜನತೆಗೆ ಯಾವ ರೀತಿಯಾದಂಥ ರಿಯಾಕ್ಷನ್ ಮೂಡಿದೆ? ಯಾಕಂತ ಹೇಳಿದ್ರೆ ಅಲ್ಲಿ ಭಾರತೀಯ ಜನತಾ ಪಕ್ಷ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಮುಂಬರುವ ಲೋಕಸಭಾ ಚುನಾವಣಾ ದೃಷ್ಟಿಯಲ್ಲಿ ಇವರ ಈ ಒಂದು ಭೇಟಿ ಅಥವಾ ರಾಜಕೀಯ ಲೆಕ್ಕಾಚಾರ ಯಾವ ರೀತಿ ಮೊಳಗ್ತಾ ಇದೆ ಅಂತ ಅನಲೈಸ್ ಮಾಡ್ತೀರಿ ನವೀನ್? ಗೋಸ್ಕರ ಏನು ಈಗಾಗಲೇ ಮೈತ್ರಿ ಲೋಕಸಭಾ ಚುನಾವಣೆ ಕಾವು ರಾಜ್ಯದಲ್ಲಿ ಏರ್ತಾ ಇರುವಂತದ್ದು. ಇದರಲ್ಲಿ ಶಿವಮೊಗ್ಗ ಜಿಲ್ಲೆ ಕೂಡ ಬಿಜೆಪಿಯ ಭದ್ರಕೋಟೆ ಆಗಿರುವಂತದ್ದು. ಕಳೆದ ಹಲವು ವರ್ಷಗಳಿಂದ ಕೂಡ ಬಿಜೆಪಿ ಲೋಕಸಭಾ ಕ್ಷೇತ್ರವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುವಂತದ್ದು. ಇನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಶಿವಮೊಗ್ಗ ಜಿಲ್ಲೆ 7 ಕ್ಷೇತ್ರಗಳಲ್ಲಿ ಈಗಾಗಲೇ 6 ಜನ ಬಿಜೆಪಿ ಶಾಸಕರು ಕಾರ್ಯನಿರ್ವಹಿಸುವಂತದ್ದು. ಈ ಹಿನ್ನೆಲೆಯಲ್ಲಿ ಮೈತ್ರಿ ಕಳೆದ ಇತ್ತೀಚೆಗೆ ನವೆಂಬರ್ನಲ್ಲಿ ನಡೆದಂತಹ ಉಪಚುನಾವಣೆ ಕೂಡ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಕೂಡ ಜಯಗಳಿಸಿರುವಂತಹ ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನ ಈ ಬಾರಿ ಮತ್ತೆ ಮೈತ್ರಿಕೂಟ ಸಾಕಷ್ಟು ಪ್ರತಿಷ್ಠೆಯಾಗಿ ಪರಿಗಣಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜಕೀಯ ಚಟುವಟಿಕೆ ಈಗಾಗಲೇ ನಾವು ಗಮನಿಸುವಂತದ್ದು ಏನಂದ್ರೆ ರಾಜ್ಯದ ಎಲ್ಲೂ ಕೂಡ ಮೈತ್ರಿಕೂಟದಿಂದ ಅಭ್ಯರ್ಥಿ ಅನೌನ್ಸ್ ಆಗಿಲ್ಲ. ಆದ್ರೆ ಶಿವಮೊಗ್ಗ ಜಿಲ್ಲೆಗೆ ಜೆಡಿಎಸ್ ನ ವರಿಷ್ಠರಾದಂತಹ ದೇವೇಗೌಡರು ಈಗಾಗಲೇ ಅನೌನ್ಸ್ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯನ್ನ ಮೈತ್ರಿಕೂಟ ಸಾಕಷ್ಟು ಪ್ರತಿಷ್ಠೆಯಾಗಿ ಪರಿಗಣಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಚಾರ ಕುಮಾರಸ್ವಾಮಿ ಅವರು ಈಗ ಬಂದಿರುವಂತದ್ದು. ಗಾಟ್ ಇಟ್. ಥ್ಯಾಂಕ್ ಯು ನವೀನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಓಕೆ ವೀಕ್ಷಕರೇ, ಶಿವಮೊಗ್ಗದಲ್ಲೂ ಕೂಡ ಮಂಡ್ಯದ ರಾಜಕಾರಣ ಸದ್ದು ಮಾಡ್ತಾ ಇದೆ.